ಕೊರಿಯರ್. ಮೇಡಮ್, ಇದು ಲಕ್ಷ್ಮಿ ಅಂತ ಹೆಸರಿನಲ್ಲಿ ಬಂದಿರೋದು. ಅವರೇ ಬಂದು ತಗೋಬೇಕು. ನೀವು ಲಕ್ಷ್ಮಿನಾ? ಇಲ್ಲ, ನಾನು ಅವ್ರ ಅಕ್ಕ. ನಾನೇ ಕೊಡ್ತೀನಿ, ಪರವಾಗಿಲ್ಲ, ಕೊಡಿ. ಇಲ್ಲ ಮೇಡಮ್, ಇದು ಲಕ್ಷ್ಮಿ ಅವರಿಗೆ ಕೊಡಬೇಕು. ಏನು ಕೊರಿಯರ್ ಅದು? ತಾತ ಗೊತ್ತಿಲ್ಲ, ಲಕ್ಷ್ಮಿಗೆ ಬಂದಿರೋದಂತೆ. ಕೊಡಿ ಅಂದ್ರೂ ಕೊಡ್ತಿಲ್ಲ. ನಾನು ನೋಡ್ಕೋತೀನಿ, ಹೋಗಮ್ಮ. ನೋಡಪ್ಪ, ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಬಂದ್ಮೇಲೆ ನಾನು ಕೊಡ್ತೀನಿ, ನನ್ನ ಕೈಲಿ ಕೊಡಿ. ಸರಿ ಸರ್. ಇದೊಂದು ಸಿಗ್ನೇಚರ್ ಆಗ್ಬೇಕು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮ್ಮ ಲಕ್ಷ್ಮವನು ನೋಡ್ಬೇಕಿತ್ರಿ. ಒಂದು ಆ್ಯಂಗಲ್ನ್ಯಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಂದು ಆ್ಯಂಗಲ್ನ್ಯಾಗ ಒಣಕೆ ಓಬವ್ವ ಹಂಗೆ ಕಾಣಿಸ್ಲಿಕ್ಕತ್ತಿದ್ರು. ಕಲ್ಲು ತಗೊಂಡು ಆ ಕಾರಿನ ಗ್ಲಾಸಿಗೆ ಒಂದು ಕೊಡಬಾರ್ದು ಕೊಟ್ರು ನೋಡ್ರಿ, ಅವ ಹಂಗ ಕಬರ್ಗೆಟ್ಟು ಹೋಗ್ಬಿಟ್ಟ. ಸದ್ಯ ನೀನು ಕಬರ್ಗೆಟ್ಟಿಲ್ವಲ್ಲ. ನಿನ್ನಂತ ದೇವ್ರ ಜೊತೆನ ಬಾಳೆ ಮಾಡ್ಲಿಕ್ಕತ್ತೀನಿ, ಇನ್ನು ಯಾರ್ಯಾರಿಗಾರ ಹೆದರ್ತೀನಿ ಅನ್ಕೊಂಡೇನೋ. ನನ್ನೇ ದೆವ್ವ ಅಂತೀಯಾ? ಒಂಟಿಯಾಗಿ ಸಿಕ್ತಿಯಲ್ಲ, ಅವಾಗ ಈ ದೆವ್ವ ಹೆಂಗ್ ಮೆಟ್ಕೊಳತ್ತೆ ಅಂತ ತೋರಿಸ್ತೀನಿ. ಪ್ರಸಾದು, ನಾಗಿ, ನಮ್ ಲಕ್ಷ್ಮಿ ಸಾಹಸದ ಕತೆ ಹೇಳ್ತಿದ್ರಿ, ಈಗ ನೀವಿಬ್ರು ಜಗಳ ಶುರು ಮಾಡ್ಕೊಂಡ್ರಲ್ಲ. ಆಕ್ಚುಲಿ ಆ ಕತೆಗಿಂತ ಇವರಿಬ್ರು ಕತೆ ಕೇಳೋಕೆ ಚೆನ್ನಾಗಿದೆ ಬಿಡಿ ಅಜ್ಜಿ. ಶೋಭಿ, ನಾವು ಕಥೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಡೆದಿರೋದನ್ನ ಹೇಳ್ತಾ ಇರೋದು. ನಮ್ ಲಕ್ಷ್ಮಿಗೆ ಬರೀ ಓದ್ ಬರುತ್ತೆ, ಮನೆ ಕೆಲಸ ಬರುತ್ತೆ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅವಳಿಗೆ ಎದುರಾಳಿಗಳನ್ನ ಬೆಂಡೆತ್ತಕ್ಕೂ ಬರುತ್ತೆ ಅನ್ನೋದು ಗೊತ್ತಾಯ್ತು. ವಿಮಲಾಕಾರ, ಇವತ್ತು ನಿಮ್ಮ ಸೊಸಿ ಈ ಮನೆ ಮಾನ ಕಾಪಾಡಿದ್ರಿ. ಅವ್ರು ಬರ್ತಿದ್ದಂಗನ ನೀವ ನಿಮ್ಮ ಕೈಯಾರ ಸಿಹಿ ಮಾಡಿ ಅವ್ರಿಗೆ ತಿನ್ನಿಸ್ಬಿಡ್ರಿ, ಅವ್ರು ಬಹಳ ಖುಷಿ ಆಗ್ತಾರ. ಏನಿದು, ರಾಜನೇ ಗೆದ್ದು ಬಂದಿರೋಳ್ ಥರ ಬಿಲ್ಡಪ್ ಕೊಡ್ತಿದ್ದಾರೆ. ಕೇಳೋಕೆ ಇರಿಟೇಟ್ ಆಗ್ತಿದೆ. ನನಗೂ ಇರಿಟೇಟ್ ಆಗ್ತಿದೆ ಕಣೆ. ಏನು ಮಾಡೋದು? ಕುತ್ಕೊಂಡು ಕೇಳಿಸ್ಕೊಳ್ತಿದ್ದಾರಲ್ಲ, ಅದಕ್ಕೆ ನಾನು ಕೇಳಿಸ್ಕೊಳ್ತಿದ್ದೀನಿ. ಎಂತ ಕೆಲಸ ಮಾಡಿದೆ ನೀನು? ಅವತ್ತೇ ನಮಗೆ ಈ ವಿಷಯ ಹೇಳಿದ್ದಿದ್ರೆ ಇವತ್ತು ನಾನಿಲ್ಲಿ ಬಂದು ಹುಡುಕೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನನ್ನ ತಂಗಿ ಅವಳ ಮಗು ಜೊತೆ ಸುಖವಾಗಿರ್ತಿದ್ಲು. ನನ್ಗೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಮಗು ಸತ್ತಿರೋ ವಿಷಯ ಕೇಳಿ ನೀವು ನಿಮ್ಮ ತಂಗಿನ ಕರ್ಕೊಂಡೋದ್ರಿ. ಅಲ್ಲಿಗೆ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ದೆ. ಆದ್ರೆ ಅದೇ ವಿಷಯವಾಗಿ ಇವತ್ತು ನನ್ನ ಹುಡ್ಕೊಂಡು ಬಂದಿದ್ದೀರಾ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಈಗ ಮಗು ಎಲ್ಲಿದೆ ಗೊತ್ತಾ? ಇಲ್ಲ ಸರ್, ಮಗುನ ಮತ್ತೆ ಅವ್ರನ್ನ ಅವತ್ತು ನೋಡಿರೋದ್ ಬಿಟ್ರೆ ಮತ್ತೆ ಎಲ್ಲೂ ನಾನು ನೋಡಿಲ್ಲ. ಅವಾಗ ಶಂಕರ್ ಬಗ್ಗೆ ಹೇಳಿದ್ಯಲ್ಲ, ಈಗ ಅದನ್ನ ಮತ್ತೆ ಹೇಳು, ರೆಕಾರ್ಡ್ ಮಾಡ್ಕೋತೀನಿ. ಅಂದ್ರೆ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ತೀರಾ ಸರ್? ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ಇವತ್ತು ನನ್ನ ದುಡಿಮೆಯಿಂದನೇ ನಮ್ಮ ಮನೆ ನಡೀತಾ ಇರೋದು. ನೀವೇನಾದ್ರೂ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ರೆ ನನ್ನ ಸಂಸಾರ ಬೀದಿಗೆ ಬರುತ್ತೆ ಸರ್. ಇದು ಪೊಲೀಸ್ ಅವರಿಗಲ್ಲ, ನಮ್ಮ ಅಪ್ಪಂಗೆ ತಿಳಿಸೋದಕ್ಕೆ. ನಾಳೆ ಅವ್ರು ಬಂದು ಕೇಳಿದಾಗ ನೀನು ಇನ್ನೇನೋ ಹೇಳಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಈಗ ರೆಕಾರ್ಡ್ ಮಾಡ್ತೀನಿ, ಎಲ್ಲದನ್ನು ಮತ್ತೆ ಇನ್ನೊಂದ್ಸಲ ಹೇಳು. ಹೇಳು. ಇದರಿಂದ ನನಗೆ ಏನು ತೊಂದರೆ ಆಗಲ್ಲ ತಾನೆ? ತೊಂದರೆ ಆಗೋದಕ್ಕೆ ಇನ್ನೇನು ಉಳಿದಿದೆ? ಈಗ ಆಗಿರೋ ತೊಂದರೆ ಎಲ್ಲ ನಿನ್ನಿಂದಾನೆ ತಾನೆ. ಹೇಳುಗಿರಿ. ಅಪ್ಪ, ದೇವಕಿ ಮಗು ಬದುಕಿದೆ. ಏನ್ ಹೇಳ್ತಾ ಇದ್ದೆ ಗಿರಿ? ಹೌದಪ್ಪ, ಈಗ ತಾನೇ ನರ್ಸ್ ಹತ್ರ ವಿಚಾರಿಸಿದಾಗ ಅವ್ರು ಹೇಳಿದ್ರು.
ಹಾಗಾದ್ರೆ ಆ ಮಗು ಜೆ ಎಸ್ ಹತ್ರನೇ ಇದೆ, ಅವನೇ ಅಲ್ಲಿಂದ ಎತ್ಕೊಂಡು ಹೋಗಿದ್ದಾನೆ ಅಂತಾಯ್ತು. ಹೌದಪ್ಪ, ಆದರೆ ಆ ಮಗು ಈಗ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ನಾವೀಗ ಅದನ್ನೇ ಗೊತ್ತು ಮಾಡ್ಕೋಬೇಕಾಗಿರೋದು. ಮಗು ಎಲ್ಲಿದೆ ಏನಾಯ್ತು ಅಂತ ಅವನಂತಾನೆ ಬಾಯಿ ಬಿಡಿಸ್ಬೇಕು ನಾವು. ಅದು ಅಷ್ಟು ಸುಲಭ ಅಲ್ಲಪ್ಪ. ಸುಲಭ ಅಲ್ಲ ಅಂತ ನನಗೂ ಗೊತ್ತು ಗಿರಿ. ಅದ್ರಿಂದ ನನ್ನ ಮಗಳನ್ನ ನಾನು ಕಾಪಾಡ್ಕೋಬೇಕು ಅಂದರೆ ಎಂಥ ರಿಸ್ಕ್ ಆದರೂ ನಾನು ತಗೊಳ್ಳೇಬೇಕು. ನಾನು ಆಸ್ಪತ್ರೆಲಿದ್ದಾಗ ನನ್ನ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಈಗ ಆ ವಿಡಿಯೋ ನನ್ನ ಹತ್ರ ಸಿಕ್ಕಿದೆ. ಅದನ್ನು ನಿನಗೆ ಕಳಿಸ್ತೀನಿ. ಅದರಲ್ಲಿರೋ ಹುಡುಗ ಯಾರು, ಅವ್ನು ಯಾಕೆ ನನ್ನನ್ನು ಕೊಲ್ಲೋಕೆ ಬಂದಿದ್ದ ಅನ್ನೋದನ್ನು ಕಂಡು ಹಿಡಿಬೇಕು. ಆದರೆ ಇಷ್ಟು ದಿವಸ ಆದಮೇಲೆ ಅವನನ್ನು ಎಲ್ಲಿ ಅಂತ ಹುಡ್ಕೋದು? ಹುಡುಕ್ಲೇಬೇಕು ಗಿರಿ. ಒಂದು ಸರ್ತಿ ಹಾಲಿನ ರುಚಿ ನೋಡಿರೋಬೇಕು, ಮತ್ತೆ ಬಂದ ಹಾಗೇನೆ. ಒಂದು ಸಲ ನನ್ನನ್ನು ಕೊಲ್ಲೋಕೆ ಪ್ರಯತ್ನ ಮಾಡಿ ವಿಫಲ ಆದವನು ಮತ್ತೆ ನನ್ನನ್ನು ಕೊಲ್ಲೋಕೆ ಪ್ರಯತ್ನ ಮಾಡಲ್ಲ ಅಂತ ಹೇಗೆ ಹೇಳ್ತೀಯ? ಅವ್ನು ನಮ್ಮ ಸುತ್ತಮುತ್ತನೇ ಇರ್ಬೋದಲ್ಲ. ಅದಕ್ಕೆ ಆಸ್ಪತ್ರೆ ಸುತ್ತಮುತ್ತ ಇರೋ CCTVನಲ್ಲಿ ಅವನ ಮುಖ ಗೊತ್ತಾಗ್ಬೋದು, ನೋಡು. ಯಾಕೆಂದರೆ ನನ್ನನ್ನು ಕೊಲ್ಲೋಕೆ ಬಂದಾಗ ಅವನು ಮಾಸ್ಕ್ ಹಾಕ್ಕೊಂಡ್ಬಂದಿದ್ದ. ಆ ರೀತಿ ಮಾಸ್ಕ್ ಹಾಕೊಂಡು ಓಡಾಡೋರ ಮೇಲೆ ಗಮನ ಇಡು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅವನ್ನ ಕಂಡು ಹಿಡಿಲೇಬೇಕು. ಆಗಲೇ JS ಬಗ್ಗೆ ನಮಗೆ ಗೊತ್ತಾಗೋದು. ಸರಿಯಪ್ಪ. ಲಕ್ಷ್ಮಿ, ಆ ಮನುಷ್ಯನಿಗೆ ಸರಿಯಾದ ಶಾಸ್ತಿ ಮಾಡಿದೆ ನೋಡು. ನಿಮ್ಮ ತಾತಂಗೆ ಹೇಳ್ತಾನೆ ಇದ್ದೆ, ಆದರೂ ಸುಮ್ಮನೆ ನಿಂತ್ಕೊಂಡಿದ್ರು. ಅವರ ನಮ್ಮ ಲಕ್ಷ್ಮವ್ವ ಅಂದ್ರೆ ಸುಮ್ಮನೆ ಏನ್ರಿ? ಅವ್ರ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡ್ತಿದ್ರೇನೋ ರೀ. ಅಪ್ಪಾರ ತಂಟೆಗೆ ಬಂದ್ರ ಯಾರ ಆಗಿರ್ಲ್ರಿ, ತಮಟೆ ಬಾರ್ಸೇ ಬಿಡುದ್ರಿ. ಸರಿ ಸರಿ, ನೀವು ಹೊರಡಿ. ಅಲ್ಲಮ್ಮ, ನೀನು ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರಬೇಕಾಗಿತ್ತಲ್ವಾ? ಇಲ್ಲೇನು ಮಾಡ್ತಾ ಇದೀಯಾ? ಏನು ಕಾಲೇಜಿಗೆ ರಜಾನ ಇವತ್ತು? ಈಗ ಏನಾದರೂ ನಾನು ಕಾಲೇಜ್ ವಿಷಯ ಹೇಳೋಕೆ ಹೋದರೆ ಆದಿ ನನ್ನ ಬಸ್ ಸ್ಟಾಪಲ್ಲಿ ಬಿಟ್ಟು ಹೋಗಿರೋ ವಿಷಯನೂ ಹೇಳಬೇಕಾಗುತ್ತೆ. ಅದನ್ನು ಹೇಳಿದ್ರೆ ತಾತ ಕೋಪ ಮಾಡ್ಕೋತಾರೆ. ಏನು ಮಾಡೋದು ಇವಾಗ, ಏನು ಹೇಳಿ? ಯಾಕಮ್ಮ, ಏನು ಹೇಳ್ತಾನೆ ಇಲ್ವಲ್ಲ ನೀನು? ಅದು ತಾತ, ನಾನು ಕಾಲೇಜಿಗೆ ಹೋಗಬೇಕು ಅಂತಾನೆ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ತಲೆ ಸುತ್ತ ಬಿದ್ದುಬಿಟ್ಲು. ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೆ. ಈಗ ಅವ್ರ ಅಪ್ಪ ಅಮ್ಮ ಬಂದರು, ಅದಕ್ಕೆ ಅವಳನ್ನ ಬಿಟ್ಟು ಆಚೆ ಬಂದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡಿದೆ, ಇಷ್ಟೆಲ್ಲ ಆಯಿತು. ಲಕ್ಷ್ಮಿ, ನೀನು ಯಾಕೆ ಕಾಲೇಜಿಗೆ ನಡ್ಕೊಂಡು ಹೋಗಬೇಕು? ಕಾರ್ ಇದೆಯಲ್ಲ, ನಾವು ನಿನ್ನನ್ನು ಕಾಲೇಜಿಗೆ ಬಿಟ್ಟು ಹೋಗ್ತೀವಿ, ಬಾ. ಹೌದ್ರಿ ಲಕ್ಷ್ಮವ್ವ, ಕಾಲೇಜ್ ತನಕ ನಿಮ್ಮನ್ನು ಬಿಟ್ಟಂಗೂ ಆಕತಿ. ಹೆಂಗೋ ಅಲ್ಲಿ ಆದಿಯನ್ನರು ಇರ್ತಾರಲ್ರಿ, ಅವ್ರನ್ನೂ ಭೇಟಿ ಆದಂಗೆ ಆಗ್ತೈತ್ರಿ. ಅದೆಲ್ಲ ಏನು ಬೇಡ. ಅವನು ಇವಾಗ ಆಲ್ರೆಡಿ ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತಾನೆ. ಸುಮ್ಮನೆ ಬಂದರೆ ಡಿಸ್ಟರ್ಬಲ್ ಆಗುತ್ತೆ. ಬೇಡ ಬೇಡ. ಲಕ್ಷ್ಮಿ, ನಾವೇನು ಕಾಲೇಜ್ ಒಳಗಡೆ ಬರಲ್ಲ, ಗೇಟಲ್ಲೇ ನಿನ್ನನ್ನು ಬಿಟ್ಟು ಹೋಗ್ತೀವಿ, ಬಾ. ಅಯ್ಯೋ ಪರವಾಗಿಲ್ಲ ತಾತ, ನೀವು ಈ ಪರಿಸ್ಥಿತಿಲಿ ಅಲ್ಲಿ ತನಕ ಎಲ್ಲ ಬರೋದು ಬೇಡ. ನೀವು ಮನೆಗೆ ಹೋಗಿ ಫ್ರೆಶ್ ಆಗಿ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ, ಹುಷಾರ್. ಕೊಡ್ರಿ ಅವರ. ತಗೋರಿ.